ನಾನು ಸಂಬಳ ಕೇಳೋದಕ್ಕೆ ನಿಮಗೆ ಕೆಲಸನೂ ಇಲ್ಲ, ಸಂಬಳ ಇಲ್ಲ ಅಂತ ಹೇಳಿದ್ದಾರೆ. ಇದು ಯಾವ ನ್ಯಾಯ? ಇವರಿಗೆ ನನ್ನ ಕರ್ಮ ಹತ್ತಲಿ, ಇವರಿಗೆ ನನ್ನ ತಾಪ ಎಲ್ಲ ಹತ್ಕೋತಾನಂತ ಇವ್ರು ಹೇಳ್ತಾರೆ. ಇವ್ರನ್ನ ದೇವ್ರು ನೋಡ್ಕೊಳ್ಳಿ. ಇಂಥ ಯೋಜನೆ, ಗ್ರಾಮಾಭಿವೃದ್ಧಿ ಯೋಜನೆಗಳಿಗೆ ಕೆಲಸ ಮಾಡೋರು ಎಚ್ಚೆತ್ತುಕೊಳ್ಳಿ. ನಿಮಗೆ ಪಗಾರ ನೋಡ್ತೀರಿ ನೀವು, ಪಗಾರ ಅವ್ರು ಇನ್ನೊಬ್ಬರು ತಲೆ ಹೊಡೆದು ಹಾಕೋದು ನಿಮಗೆ ಗೊತ್ತಿಲ್ಲ. ನೋಡಿ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ. ನನ್ನ ಮಗಳನ್ನು ಕರ್ಕೊಂಡು ಈಗ ಬೇರೆ ಊರಲ್ಲಿ ಬಂದು ನಾನು ಕೆಲಸನೂ ಇಲ್ಲ, ಹೊಟ್ಟೆಲ್ಲೂ ಇಲ್ಲ, ಹೀಗೆ ನಿಂತಿದ್ದೆ. ನಾವೀಗೇನು ಮಾಡಬೇಕು? ನನಗೆ ಅನ್ಯಾಯ ಆಗಿಲ್ಲವನ್ನ ಅನ್ಯಾಯ ಆಗದಕ್ಕೋಸ್ಕರ ನಾನು ಹೋರಾಡ್ತಾ ಇದ್ದೆ. ಆದರೂ ನನ್ನ ಮತ್ತೆ ಬೀದಿಗೆ ತಂದ್ರೆ ಹೋಟೆಲ್ ನಡೆಸಿ ನನ್ನ ಜೀವನೋಪಾಯನ ಮಾಡ್ತಾ ಇದ್ದೆ. ನನಗಾದಂಥ ತಾಪನ ಯಾರಿಗೆ ಹೇಳ್ಕೊಳ್ಳಿ? ಇವ್ರ ಕಾಲ ಬಿದ್ದರೆ ಕೆಲಸ ಕೊಡ್ತೇನಂತ ಮಾತು ಹೇಳಿದರು. ನಾ ಯಾಕೆ ಇವ್ರ ಕಾಲ ಬೀಳಬೇಕು? ನಾ ಏನೇ ತಪ್ಪ ಮಾಡಿದ್ದೀನಿ? ಅವರು ಎಲ್ಲಿವರೆಗೆ ಬರ್ತಾರೆ ಬರಲಿ, ನಾನು ಇನ್ನು ರೆಡಿಯಾಗಿ ನಿಂತಿದ್ದೇನೆ. ಇನ್ನು ಒಂದು ನಂದು ಗೆಲ್ಲಲಿ, ಒಂದು ಅವ್ರಿಗೆ ಗೆಲ್ಲಲಿ. ಇನ್ನು ನನ್ನ ಮಗುನ ನೋಡಿ, ನನ್ನ ಪರಿಸ್ಥಿತಿ ನೋಡಿ, 3 ತಿಂಗಳ ಕೂಸು ಇದ್ದಾಗಿಂದ್ರೆ ಇಲ್ಲಿವರೆಗಿನ ಕರ್ಕೊಂಡು ಕೆಲಸ ಮಾಡಿದ್ದಕ್ಕೆ ನನಗೆ ಯಾವ ರೀತಿ ಮಾಡಿದರು ನೋಡಿ. ಗ್ರಾಮಾಭಿವೃದ್ಧಿ ಯೋಜನೆ ಆ ಬೋಸಡಿ ಮಕ್ಕಳು, ಹಲಕಟ್ಟಗಿರಿ ಬೋಸಡಿ ಮಕ್ಕಳು ಇಬ್ಬರು ಮೇಲಾಧಿಕಾರಿಗಳು ಮಾಡಿದ್ದಿದೆಯಲ್ಲ, ಅವ್ರಿಗೂ ಹೆಂಡ್ರ ಮಕ್ಕಳೆಲ್ಲ ಅದು ನನ್ನ ಮಗಳ ಮೂತಿ ನೋಡರೆ ಮಾಡಂತ ಹೇಳಿದೆ, ಅದನ್ನು ಕರುಣೆ ತೋರಲಿಲ್ಲ ಅವರು. ಇದಕ್ಕೆ ಏನು ನ್ಯಾಯ ಅನ್ಯಾಯ ಏನು ನೋಡಿರಿ. ಇದು ಸದಸ್ಯರಿಗಟ್ಟೆ ಮೋಸ ಅಲ್ಲ. ಅದಕ್ಕೆ ಅಮರಾವತಿ ಯೋಜನೆ ಮಾಡಿದಂಥ ಸಿಬ್ಬಂದಿಗಳಿಗೆ ಸದಕ್ಕೆ ಮೋಸ ಆಗ್ತಿದೆ, ಯಾರಿಗೆ ಕಣ್ಣೆತ್ತಿಸಿಕೊಳ್ಳಲ್ಲ. ಆದರೆ ನನಗೆ ಮಾತ್ರ ಮೋಸ ಮಾಡಿದ್ದಾರೆ. ನನಗಾದ ಅನ್ಯಾಯ. ಅವ್ರನ್ನ ದೇವರು ನೋಡಬೇಕು. ನನ್ನ ಹುಟ್ಟಿದ ಊರು ಬಿಟ್ಟು ಬೇರೆ ಊರಲ್ಲಿ ಬಂದು ಈಗ ನಿಂತಿದ್ದೇನೆ. ಈಗ ಕೆಲಸನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಏನು ಪರಿಹಾರ? ಇದಕ್ಕೆ ಏನು ಪರಿಹಾರ? ದೇವರೇ ನೋಡ್ಕೊಳ್ಳಿ ಅವ್ರನ್ನು. ನೋಡಿ ನನ್ನ ಮಗನು ನನ್ನ ನೋಡಿ, ನೀವು ಯಾವ ಪರಿಸ್ಥಿತಿಗೆ ತಂದಿದ್ದಾರೆ. ಧರ್ಮಸ್ಥಳ ಸಂಘದ ಗ್ರಾಮಾಭಿವೃದ್ಧಿ ಅಂತ ನಂಬಿ ನಾನು ಕೆಲಸವನ್ನು ಮಾಡಿ ಮೋಸ ಹೋದೆ. 2011ರಿಂದ 2022ವರೆಗೆ ನಾನು ಕೆಲಸವನ್ನು ನಿಯತ್ತಿನಿಂದ ಕೆಲಸವನ್ನು ಮಾಡಿದವಳಿಗೆ ಈ ಥರ ಮೋಸ ಮಾಡಿದ್ದಾರೆ ಇವರು. 2022ರಲ್ಲಿ ನನ್ನ ಡೆಲಿವರಿಗಿಂತ ರಜೆ ಕೊಟ್ಟು 3 ತಿಂಗಳು ಮತ್ತು 3 ತಿಂಗಳು ಕಾಲಾವಕಾಶವನ್ನು ಕೇಳಿದ್ದಕ್ಕೆ ಕೊಡಲಿಲ್ಲ. ಆಗ ಊರಲ್ಲಿ ಸಮಸ್ಯೆ ಆದಾಗ ನನ್ನ ಮೇಲೆ ಹೊರಿಸಿ ಎಲ್ಲ ಎಂದು ಮಾಡಿ ನೀನೇ ಕೊಟ್ಟ ಸಾಲ ಅಂತ ಹೇಳಿ ನೀನೇ ಕಟ್ಟಿಸಬೇಕಂತೂ ಮೇಲಿನ ಅಧಿಕಾರಿಗಳು ನನ್ನ ಮೇಲೆ ಹಾಕಿದರು. ಆಗ ನಾನು ಮಾನ ಮರ್ಯಾದೆಗೆ ಅಂಜಿ ಏನು ಮಾಡಬೇಕೆಂದು ತಿಳಿದೇ ಇದ್ದ ಮನೆಯೊಂದು ಅದನ್ನು 30 ಲಕ್ಷಕ್ಕೆ ಮಾರಾಟ ಮಾಡಿ 28 ಲಕ್ಷ ಸಂಘದಲ್ಲಿ ಸಾಲವನ್ನು ಕಟ್ಟಿ ಎಲ್ಲ ಸಮಸ್ಯೆಯನ್ನು ಹರಿಸಿ ಆ ಊರನ್ನು ಬಿಟ್ಟು ಬೇರೆ ಸ್ಥಳೀಯ ಸ್ಥಾನಕ್ಕೆ ಬಂದು ನಾನು ಹೋಟೆಲೊಂದು ತೆಗೆದುಕೊಂಡು ಜೀವನೋಪಾಯವನ್ನು ನನ್ನ 3 ತಿಂಗಳ ಕೂಸನ್ನು ಕಟ್ಟಿಕೊಂಡು ನಾನು ಜೀವನೋಪಾಯ ಮಾಡುತ್ತಿದ್ದೆ. ಅಲ್ಲಿ ಬಂದು ನನಗೆ ತೊಂದರೆ ಕೊಟ್ಟು, ನೀವು ಇಲ್ಲದೆ ಸಂಘದವರು ಸಾಲವನ್ನು ಕಟ್ಟುತ್ತಿಲ್ಲ ಮತ್ತು ಅಲ್ಲಿ ಸಂಘ ನಡೆಯಲ್ಲ ಬರ್ರಿ ಅಂತ ಮೇಲಾಧಿಕಾರಿಗಳು ಬಂದು ಕರೆದುಕೊಂಡು ಹೋಗಿ ಸತತವಾಗಿ 9 ತಿಂಗಳ ನನ್ನನ್ನು ಕೆಲಸ ಮಾಡಿಸಿಕೊಂಡು ಹೀಗೆ ನಡು ನೀರಲ್ಲಿ ಕೈ ಬಿಟ್ಟು ನಾನು ಸಂಬಳ ಕೇಳೋದಕ್ಕೆ ನಿಮಗೆ ಕೆಲಸನೂ ಇಲ್ಲ, ಸಂಬಳ ಇಲ್ಲ ಅಂತ ಹೇಳಿದ್ದಾರೆ. ಇದು ಯಾವ ನ್ಯಾಯ? ಇವರಿಗೆ ನನ್ನ ಕರ್ಮ ಹತ್ತಲಿ, ಇವರಿಗೆ ನನ್ನ ತಾಪ ಎಲ್ಲ ಹತ್ತಲಿ, ದೇವರು ಇವ್ರನ್ನ ನೋಡ್ಕೊಳ್ಳಿ. ನನ್ನ ಬೀದಿಗೆ ತಂದರಲ್ಲ, ಇವರ ಹೆಂಡ್ರ ಮಕ್ಕಳನ್ನೆಲ್ಲ ಬೀದಿಗೆ ತೊಗೊಂಡು ಬರಲಿ. ನನ್ನ ದೇವ್ರು ನೋಡ್ಕೋತಾನಂತ ಇವ್ರು ಹೇಳ್ತಾರೆ. ಇವ್ರನ್ನ ದೇವ್ರು ನೋಡ್ಕೊಳ್ಳಿ. ಇಂಥ ಯೋಜನೆ, ಗ್ರಾಮಾಭಿವೃದ್ಧಿ ಯೋಜನೆಗಳಿಗೆ ಕೆಲಸ ಮಾಡೋರು ಎಚ್ಚೆತ್ತುಕೊಳ್ಳಿ. ನಿಮಗೆ ಪಗಾರ ನೋಡ್ತೀರಿ ನೀವು, ಪಗಾರ ಅವ್ರು ಇನ್ನೊಬ್ಬರು ತಲೆ ಹೊಡೆದು ಹಾಕೋದು ನಿಮಗೆ ಗೊತ್ತಿಲ್ಲ. ಇವ್ರದ್ದು ಎಲ್ಲ ಇವರು ಒಳಗಡೆಯಿಂದ ಎಲ್ಲ ಮಾಡೋದು ಬೇರೆ, ಮ್ಯಾಗ ಮಾಡೋದು ಬೇರೆನೇ ಇದೆ. ನನ್ನ 3 ತಿಂಗಳು ಕೂಸನ್ನು ಕರ್ಕೊಂಡು ಕೆಲಸ ಮಾಡಿದ್ದಕ್ಕೆ ನನಗೆ ಇಷ್ಟ ಕರುಣೆ ಕಾರಣ ತೊಳೆದಿಲ್ಲ. ಇವ್ರು ಕಾಲು ಹಿಡಿಬೇಕತ್ತೆ ನನ್ನ ಕೆಲಸ ಬೇಕಂದ್ರೆ. ಇವ್ರೇನು ದೇವ್ರ ಕಾಲು ಹಿಡಿಯಾಕ? ಇವ್ರು ಗೊತ್ತಾಗಲ್ಲ, ಇವ್ರು ಹೆಂಡ್ರ ಮಕ್ಕಳ ಇಲ್ಲ ಇವರಿಗೂ. ಇವರು ಕಾಲು ಬಿದ್ದರೆ ಕೆಲಸ ಕೊಡ್ತೇನೆ ಹೇಳ್ತಾರೆ. ಇದನ್ನೇ ನಡ್ಸಕ್ಕಿದ್ದಾರೆ ಇವರು ಯೋಜನೆದವರು. ಅವ್ರು ಕಾಲು ಹಿಡಿದ ಹೋದವರಿಗೆಲ್ಲ ಇವರು ಒಳಗೆ ಹಾಕೋತಾರೆ. ನಾವು ನಿಯತ್ತಿದ್ದವ್ರಿಗೆ ಇಲ್ಲ. ಇವರ ಗೋಮುಖ ವ್ಯವಹಾರ ನಿಮಗೆ ಯಾರಿಗೋ ತಿಳಿದಿಲ್ಲ. ದಯವಿಟ್ಟು ನಿಮಗೆ ಹೇಳ್ತೇನೆ, ಇವರದ ಒಳಗಿನ ನಿಮಗೆ ಗೊತ್ತಿಲ್ಲ. ಮ್ಯಾಗೆ ಕೆಲಸ ಮಾಡಿಸ್ಕೊಂಡು ಈ ಒಳಗಡೆಯಿಂದ ಇವ್ರದ್ದು ಬೇರೆನೇ ಗುಣ. ತಮ್ಮ ಕೆಲಸಕ್ಕೆ ಯಾವ ಅಡ್ಡಿ ಅಂತಕ ಬರಬಾರ್ದು, ತಮ್ಮ ಹೊಟ್ಟೆ ಮೇಲೆ ಕಾಲು ಬರಬಾರ್ದು. ಈ ಕಡೆ ಯಾರ್ದು ಏನಾದರೂ ನಡೆಯುತ್ತೆ ಅಂಥೇಳಿ ಬೀದಿಗೆ ತರುತ್ತಾರೆ ಸೇವಾ ಪ್ರತಿನಿಧಿಗಳು. ಎಚ್ಚರವಾಗಿರ್ರಿ. ಇವರು ನನ್ನ ಬೀದಿ ಪಾಲಿಗೆ ತಂದು ನನ್ನ ಬೇರೆ ಊರಿಗೆ ಮಾಡಿದಾರಲ್ಲ, ನಾನು ಸಣ್ಣ ಕಂದವನ್ನು ಕರ್ಕೊಂಡು ಬಡವಂಗೆ ಹಾಗೆ ನಿಮಗೆ ಎಲ್ಲ ನಿನ್ನ ಹೆಂಡ್ರ ಮಕ್ಕಳಿಗೆ ಮೇಲಾಧಿಕಾರಿಗಳು ಹತ್ತಲಿ ಅದೆಲ್ಲ.
ನನಗೆ ಇಟ್ಟ ತಾಪು ಉರಿಸಿ ನನ್ನ ಸಣ್ಣ ಕಂದನ್ನು ಕರ್ಕೊಂಡು ಎಲ್ಲ ಮಾಡಿದಿರಲ್ಲ, ಕೆಲಸವನ್ನು ಮಾಡಿಸಿಕೊಂಡು ಲಾಸ್ಟಕ್ಕೆ ಒದ್ದಿರಲ್ಲ. ದೇವರು ನಿಮ್ಮನ್ನು ಒದೀಲಿ. ನನಗೆ ಚಾಲೆಂಜ್ ಹಾಕಿದ್ರೆ ನೀವು ಗೆಲ್ಲರಿ, ನಾ ಗೆಲ್ಲತನ ನನಗೆ ಅನ್ಯಾಯ ಮಾಡಿದರೆ ನಿಮಗೆ ಅನ್ಯಾಯ ನಾ ಮಾಡೋದಕ್ಕೆ ಬಿಡೋದಿಲ್ಲ. ನನಗೆ ನ್ಯಾಯ ಶಿವರಿಗುವರೆಗೆ ನಿಮ್ಮನ್ನು ಬಿಡೋದಿಲ್ಲ. ದೇವರು ನಿಮ್ಮನ್ನು ನೋಡ್ಕೋತಾನೆ, ನಾನು ನೋಡ್ಕೋತಾನೆ, ನೋಡ್ತಾನೆ. ಯಾವ ಕಡೆಯಿಂದ ಬರ್ತೀರಿ ಬರ್ರಿ, ಧೈರ್ಯ ಆಗಿ ನಿಂತು ನಾವು ಒಬ್ಬಳ ಹೋರಾಡ್ತಾನೋ, ನೀವು ಎಲ್ಲ ಬರ್ರಿ. ಮೇಲಾಧಿಕಾರಿ ಎಚ್ಚೆತ್ತುಕೊಳ್ಳಿ. ನಾಯಿಗಳ ನಿಮಗೂ ಹೆಂಡ್ರ ಮಕ್ಕಳ ಎಲ್ಲದಾವು ನನ್ನ ಬೀದಿ ಪಾಲಿಗೆ ಮಾಡಿದ್ರೆ ನೀವು ಬೀದಿ ಪಾಲ ಆಗ್ತೀರಿ. ರಮಶಿ ಕೆಲಸ ಮಾಡಿಸ್ಕೊಂಡು ಎಲ್ಲ ಮಾಡಿ ನನಗೆ ಸಂಬಳವನ್ನು ಕೊಡದೆ ಏನೋ ಕೊಡದೆ ಕೆಲಸ ಇಲ್ಲ ಅಂತ ಹೇಳಿ ಮಾಡಿದಿರಲ್ಲ, ಆ ಪರಿಸ್ಥಿತಿ ನಿಮಗೂ ಬಂದೇ ಬರುತ್ತೆ. ಆ ಸ್ಥಾನ ನಿಮಗೆ ಬಂದೇ ಬರುತ್ತೆ. ಅವಾಗ ದೇವ್ರದ ನೋಡ್ಕೊಳ್ಳವ. ಇದನ್ನು ತಿಳಿದು ನೋಡಿ ಎಲ್ಲರೂ ನನಗೆ ಮಾಡಿದಂಥ ಮೋಸ ನಿಮಗೂ ಆಗೇ ಆಗುತ್ತೆ. ನೀವು ಅವಾಗ ಒಂದು ದಿನ ಕಣ್ಣೀರು ಹಾಕತ್ತೀರಿ, ಆದರೆ ನನಗಾಗದ ತಾಪ ನಿಮಗೂ ಆಗೇ ಆಗುತ್ತೆ. ನಾನು ಸಣ್ಣ ಕಂದವನ್ನ ಕರ್ಕೊಂಡು ಮಾಡಿಲ್ಲ, ನಾನು ಕಂದವನ್ನ ಕರ್ಕೊಂಡು ನಿಮಗೆ ಕೈ ಬೀಡಿ ಕೇಳಿದೆ. ನಾನು ಕೆಲಸ ಕೊಡ್ರಿ, ಇಲ್ಲ ನಾನು ದುಡ್ದು ಸಂಬಳ ಕೊಡಂತ ಹೇಳಿ ನೀವು ಎರಡೂ ಮಾಡಲಿಲ್ಲಲ್ವಾ? ನಿಮಗೂ ಕಟ್ಟತೈತಿ, ನಿಮಗೂ ಇರ್ತೈತಿ. ಎಲ್ಲರೂ ಧರ್ಮಸ್ಥಳ ಯೋಜನೆ ಒಳಗೆ ಇರ್ತಕ್ಕಂಥ ಸಿಬ್ಬಂದಿಗಳು ನೋಡಿ, ಸದಸ್ಯರು ನೋಡಿ, ಇವರು ಒಳಗಿನ ಗೋಮುಖ ವ್ಯಾಗುಗಳ ಮೇಲಾಧಿಕಾರಿಗಳು ಗೋಮುಖ ನೋಡಿ ನಿಮಗೆ ಇನ್ನೂ ತಿಳಿದೇ ಇಲ್ಲ ಈ ಥರದ ಬಗ್ಗೆ.